ರಘುವೀರ್ ಸರ್ ಜೊತೆಲಿ ನಾನು ಇದ್ದಿದ್ದು ಅವರ ಏನು ಸ್ವಭಾವಗಳಿತ್ತು ಅದು ಸಂಪೂರ್ಣವಾಗಿ ಅವರಲ್ಲಿರೋ ಒಂದು 80-90% ಭಾವನೆಗಳೆಲ್ಲ ನನಗೆ ಬಂದ್ಬಿಡ್ತು. ಓಕೆನಾ, ಜೀವ ಅಲ್ಲಿ, ಆತ್ಮ ಇಲ್ಲಿ. ರಘುವೀರ್ ಸರ್ ಅವ್ರ ಆತ್ಮ ಎಲ್ಲ ಫುಲ್ ನನ್ನ ಬಾಡಿಯಲ್ಲೇ ಸೇರ್ಕೊಬಿಟ್ಟಿದೆ. ಸೊ ಹಾಗಾಗಿ ಅದು ಹೇಳ್ತೀವಲ್ಲ, ಗುರು ಕಲಿಸಿರೋದು ಶಿಷ್ಯನಿಗೆ ಇದ್ದೇ ಇರುತ್ತೆ. ನಾನು ಇವಾಗಲೂ ನಾನು ತುಂಬ ನಂಬಿ ನಾನು ಕೂಡ ಮೋಸ ಹೋಗೋದು ಜಾಸ್ತಿ ಇದೆ. ಸೊ ಯಾಕೆ ಮೋಸ ಇಷ್ಟು ಸರಿ ಹೇಳ್ತಿದ್ದೀನಿ ಅಂದರೆ ನೋವುಗಳು ಆ ಥರ ಇದೆ ನನಗೂ ಕೂಡ. ಸೊ ಈ ರೀತಿ ಇದ್ದಂಥ ಘಟನೆಗಳಲ್ಲಿ ಕೆಲವರು ನಮ್ಮ ಕ್ಯಾರೆಕ್ಟರ್ನ ನೋಡಿ ಎಷ್ಟು ಮಿಸ್ಯೂಸ್ ಮಾಡ್ಕೊತಾರೆ ನಮ್ಮ ಒಳ್ಳೆತನನ ಭಾಳ ತುಂಬ ಕೆಟ್ಟ ಮಟ್ಟಕ್ಕೆ ಯೂಸ್ ಮಾಡ್ಕೊತಾರೆ. ಯೂಸ್ ಮಾಡಿಕೊಂಡು ನಮ್ಮನ್ನು ಹಿಂಡಿ, ಅಟ್ಲೀಸ್ಟ್ ಕಬ್ಬಿನ ಸಿಪ್ಪೆ ಆದರೂ ಹಿಂಡಿ ಅದು ಬೇರೆ ಏನಕ್ಕಾದರೂ ಶೋಗೋ ಇದಕ್ಕೋ ಇನ್ನೊಂದಕ್ಕೋ ಬೆಂಕಿ ಹಿಡೋದಕ್ಕೂ ಬಳಸ್ಕೊತಾರೆ. ನಮ್ಮನ್ನು ಅದಕ್ಕಿಂತ ಕೇವಲವಾಗಿ ಅದು ಹೆಂಗೆ ಹೇಳ್ತೀವಿ, ಅದು ಯಾವುದಕ್ಕೂ ಯೂಸಿಗೆ ಬರಬಾರ್ದು. ಆ ರೀತಿಯಲ್ಲಿ ಎಷ್ಟೋ ಜನ ನಮ್ಮನ್ನು ಅದು ಪ್ರಯೋಗನೂ ಮಾಡಿದ್ದಾರೆ, ಮಾಡ್ತಾನೆ ಇದ್ದಾರೆ. ಬಟ್ ಏನಂದರೆ ನಾನು ನಂಬಿರೋದು ಚಿತ್ರರಂಗದ ಅಭಿಮಾನಿಗಳು, ಆ ದೇವರು, ನಮ್ಮ ಒಂದು ರಂಗದವ್ರಿಗೆ ಏನೇನು ಸಪೋರ್ಟ್ ಮಾಡ್ಕೊಂಡ್ಬಂದಿದ್ದಾರೆ ಅವರೆಲ್ರಿಗೂ. ಮುಂದಿನ ದಿನಗಳಲ್ಲಿ ರಘುವೀರ್ ಸರ್ಗೆ ಏನು ಆಸೆ ಇತ್ತು ಅಂದರೆ, ನಾನು ಇನ್ನೂ ತುಂಬ ಅನೇಕ ಜನಗಳಿಗೆ ನಾನು ಇಂಟ್ರೊಡಕ್ಷನ್ ಮಾಡಬೇಕು, ನಮ್ಮದು ಪ್ರೊಡಕ್ಷನಲ್ಲಿ ಒಂದು ವರ್ಷಕ್ಕೊಂದು 2-3 ಸಿನಿಮಾ ಪ್ರೊಡ್ಯೂಸ್ ಆಗಿ ನಡೀಬೇಕು, ಆ ಥರ ತುಂಬ ಆಸೆ ಇತ್ತು. ನಾನು ಸಾಕಷ್ಟು ನನ್ನ ಪ್ರಯತ್ನದಲ್ಲಿ, ನನ್ನ ದುಡ್ಡಲ್ಲಿ ಕೆಲವೊಂದು ಕಲಾವಿದರುಗಳಿಗೆ ಅವು ಇವು ಕೆಲವರು ಟೆಕ್ನಿಷಿಯನ್ಸ್ಗಳಿಗೆಲ್ಲ ಅವಕಾಶ ಕೊಟ್ಟು ಏನೇನೋ ಮಾಡಿದೆ. ಬಟ್ ಈಗ ಪ್ರೆಸೆಂಟ್ ನಾನು ಸಿನಿಮಾ ಮಾಡೋ ಪೊಸಿಷನಲ್ಲಿಲ್ಲ, ಯಾಕಂದರೆ ನನ್ನ ಹತ್ರ ದುಡ್ಡಿಲ್ಲ. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಈ ಸಾಂಸ್ಕೃತಿಕ ಕಾರ್ಯಕ್ರಮ, ಕಲ್ಚರಲ್ ಪ್ರೋಗ್ರಾಮ್, ಆ ಪ್ರೋಗ್ರಾಮ್ಗಳ ಮುಖಾಂತರ ನಾನು ಹೊಸ ಪ್ರತಿಭೆಗಳಿಗೆ, ಹೊಸ ಒಂದು ಟ್ಯಾಲೆಂಟ್, ಅವ್ರಿಗೆ ಏನೇ ಒಂದು ಪ್ರತಿಭೆ ಇದ್ದರೂ ಕೂಡ ಆ ಒಂದು ವೇದಿಕೆ ಕೊಟ್ಟು, ಆ ವೇದಿಕೆಯಲ್ಲಿ ಅವರ ಒಂದು ಟ್ಯಾಲೆಂಟ್ನ ಬೂಸ್ಟಪ್ ಮಾಡಿಕೊಂಡು ಅದರಿಂದ ಬೇರೆ ರೀತಿಯಲ್ಲಿ ಅವರು ಅವಕಾಶಗಳು ಪಡ್ಕೊಳ್ಳೋ ಕೆಲಸ ಮಾತ್ರ ಮಾಡ್ತಾಯಿದ್ದೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಯಾರಾದರೂ ನಾವು ಇಷ್ಟೊಂದು ಫಂಡ್ ಅಮೌಂಟ್ ಕೊಡ್ತೀವಿ, ನೀನೇನಾದರೂ ಸಿನಿಮಾ ಮಾಡು ಅಂತ ಯಾರಾದರೂ ಹೇಳ್ಬೋದು. ಇಲ್ಲ ಕೆಲವರು ಕ್ರೌಡ್ ಫಂಡ್ ಮಾಡ್ಕೊಂಡು ಏನಾದರೂ ಇನ್ನೊಂದು ಮಕ್ಕಳ ಸಬ್ಜೆಕ್ಟು ಅಥವಾ ಇನ್ನೊಂದು ಏನಾದರೂ ಒಂದು ಕಲ್ಚರಲ್ ಸಬ್ಜೆಕ್ಟು ಏನಾದರೂ ಒಂದು ಮಾಡು ಅಂತ ಹೇಳಿದ್ರೆ ಅದು ಕೂಡ ಮಾಡ್ತೀನಿ. ಬಟ್ ಏನಂದರೆ ನಾನು ರಘುವೀರ್ ಸರ್ ಹೆಸರನ್ನ ಸಾಕಷ್ಟು ಉಳಿಸೋದಕ್ಕೆ ತುಂಬ ಟ್ರೈ ಮಾಡ್ತಾಯಿದ್ದೆ. ಕೆಲವೊಂದು ಅಡಿತಡ್ಡಿಗಳು ಕೂಡ ಬರ್ತಾಯಿದ್ವು, ಇನ್ನೊಂದು ಸಮಸ್ಯೆಗಳು ಆಗ್ತಾಯಿದ್ವು, ಆದರೂ ಕೂಡ ಪ್ರಯತ್ನ ಮಾಡ್ತಾಯಿದ್ದೀನಿ. ಏನಂದರೆ ಕಲ್ಚರಲ್ ಪ್ರೋಗ್ರಾಮ್ ನಾನು ಮೊದಲು ನನ್ನ ಹತ್ರ ದುಡ್ಡಿದ್ದಾಗೆಲ್ಲ ಸರಳವಾಗಿ ಮಾಡ್ತಾಯಿದ್ದೆ. ಈಗ ಒಂದು ಕೆಲವೊಂದು ದಿನಗಳಿಂದ ಸ್ವಲ್ಪ ದಿವಸ ಹಿಂದುಗಳಿಂದ ಕೆಲವೊಂದು ಪ್ರೋಗ್ರಾಮಿಂದ ನಾನು ಯಾರು ನಮ್ಮ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅವ್ರುಗಳು ಪಾರ್ಟಿಸಿಪೇಟ್ ಮಾಡೋರು ಅಂತ ಅವ್ರ ಹತ್ರ ಒಂದು ಸ್ಟೇಜ್ ಮೇಂಟೆನೆನ್ಸ್ ಚಾರ್ಜಸ್ ಥರ ಒಂದು ಚಿಕ್ಕದು ಒಂದು ಅಮೌಂಟ್ ತೊಗೊಂಡು ಅವ್ರಿಗೂ ಒಂದು ಪ್ರೋತ್ಸಾಹ ನೀಡಬೇಕು ಅನ್ನೋ ರೀತಿಯಲ್ಲಿ ನಾನು ಮಾಡ್ತಾಯಿದ್ದೀನಿ. ಅದು ಯಾಕಂದರೆ ಕೆಲವರು ಹಿರಿಯರೆಲ್ಲ ಹೇಳಿದ್ರು, ನೀನೆಲ್ಲ ಫ್ರೀಯಾಗಿ ಕೊಟ್ಟರೆ ಅದಕ್ಕೆ ಬೆಲೆ ಇರಲ್ಲ, ಯಾವತ್ತೂ ಯಾರಿಗೂ ಫ್ರೀಯಾಗಿ ಕೊಡಬೇಡ, ಅದು ವ್ಯಾಲ್ಯೂ ಇರಲ್ಲ. ಅಟ್ಲೀಸ್ಟ್ ನೀನು ಗುರುಗಳ ಹೆಸರು ಉಳಿಸ್ಬೇಕು, ಕಾರ್ಯಕ್ರಮ ನಮ್ಮ ಕಲ್ಚರ್ ಸಂಸ್ಕೃತಿ ಅವೆಲ್ಲ ಗೆಲ್ಲಿಸ್ಬೇಕು, ಉಳಿಸ್ಬೇಕಂತ ಮಾಡ್ತಾಯಿದ್ಯಾ, ಚಿತ್ರರಂಗದವ್ರನ್ನ ಗೌರವಿಸ್ಬೇಕಂತ ನೀನು ಒಳ್ಳೆ ಕೆಲಸನೇ ಮಾಡ್ತಾಯಿದ್ಯಾ. ಬಟ್ ಯಾರಿಗೂ ಫ್ರೀಯಾಗಿ ಮಾಡಬೇಡ. ಸ್ವಲ್ಪ ನೀನು ಏನು ಅವ್ರಿಗೆಲ್ಲ ಮೊಮೆಂಟು, ಸರ್ಟಿಫಿಕೇಟು, ಅಲ್ಲಿ ಊಟ ಅರೇಂಜ್ ಮಾಡ್ತೀಯೋ, ಜ್ಯೂಸ್ಗಳು ಕೊಡ್ತೀಯೋ, ಅಟ್ಲೀಸ್ಟ್ ಅದ್ರಲ್ಲಿ ಕೆಲವೊಂದಕ್ಕೆ ಮಾತ್ರ ಆದರೂ ನೀನು ಕಲೆಕ್ಟ್ ಮಾಡಿಕೊಂಡು ಒಂಥರ ಕೊಡು, ಅವಾಗ ನಿನಗೂ ಒಂದು ರಿಸ್ಕ್ ಅನಿಸಲ್ಲ. ಆ ರೀತಿಯಲ್ಲಿ ನಾನು ಮಾಡ್ತಾ ಬಂದಿದ್ದೀನಿ. ಮುಂದೆ ಇನ್ನೂ ಎಷ್ಟು ದಿನ ಮಾಡೋಕ್ಕೆ ಸಾಧ್ಯನೋ ಅದು ಮಾಡ್ತೀನಿ. ಯಾಕಂದ್ರೆ ನಾನು ಹೇಳಿದ್ನಲ್ಲ, ಎಲ್ಲರ ಪ್ರೋತ್ಸಾಹ ಇಂಪಾರ್ಟೆಂಟು. ಅದು ಬಿಟ್ಟರೆ ನನಗೆ ಬೇರೆ ಯಾವುದೇ ರೀತಿಯಲ್ಲಿ ಕೆಲವು ಕಾಂಟ್ರಿಬ್ಯೂಷನ್ಸ್ ಮಾಡೋದಾಗಿರ್ಬೋದು, ಕೆಲವು ಸ್ಪಾನ್ಸರ್ಸ್ ಆಗಿರ್ಬೋದು, ಆ ರೀತಿಯಲ್ಲಿ ಯಾವುದೂ ನನಗೆ ಯಾರೂ ದುಡ್ಡು ಕೊಟ್ಟಿಲ್ಲ, ಆ ಥರ ಯಾವುದೂ ಬಂದೂ ಇಲ್ಲ. ಯಾರಾದರೂ ನನಗೆ ಏನಾದರೂ ಕೊಟ್ಟರೆ ನಾನು ಹೇಳ್ಬಿಡ್ತೀನಿ. ಬಟ್ ಹೇಳಬೇಕಂದ್ರೆ ನನಗೆ ಇಲ್ಲವರೆಗೂ ದುಡ್ಡಿನ ಸಹಾಯ ಅಂತ ಮಾಡಿದ್ದು ಏಕಾಏಕಿ ವ್ಯಕ್ತಿ ಅಂದರೆ ನಮ್ಮ ಲಹರಿ ಮ್ಯೂಸಿಕ್ ಮಾಲೀಕರು ಲಹರಿ ವೇಲು ಸರ್. ಅವ್ರು ನನಗೊಂದು ಅಮೌಂಟ್ ಅಂತ ಒಂದು ಸರಿ ಕೊಟ್ಟು ಹೆಲ್ಪ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಅದು ಬಿಟ್ಟರೆ ಹಂಸಲೇಖ ಸರ್ ಅವರ ಅಣ್ಣ BG ಧನ್ಪಾಲ್ ಸರ್, ಹೇಳಿದ್ನಲ್ಲ ನಮ್ಮ ಆಗಸ್ಟ್ 15 ಸಿನಿಮಾದ ಚಿತ್ರದ ನಿರ್ಮಾಪಕರು, ಅವರು ಅನ್ನದಾತರು. ಅವರು ಕೂಡ ಒಂದು ಸರಿ ನನಗೆ ಒಂದಿಷ್ಟಂತ ಅಮೌಂಟ್ ಕೊಟ್ಟರು. ನೀವು ಒಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ, ನಾನು 2 ಸರಿ ನಿಮ್ಗೆ ಎಷ್ಟಾಗಿ ಕರೆದಿದ್ಯಾ, ಇನ್ನೂ ನನ್ನ ಕೈಲಿ ಏನಾಗಿ ಸಪೋರ್ಟ್ ಮಾಡಿದ್ದೀನಿ, ಇನ್ನೂ ಒಂದು ಆಶೀರ್ವಾದ ಮಾಡಿದ್ರು. ಅದು ಬಿಟ್ಟರೆ ಇಲ್ಲವರೆಗೂ ನನಗೆ ಯಾರಿಂದನೂ ಏನು ₹1 ಸಿಕ್ಕಿಲ್ಲ, ಏನೂ ಮಾಡಿಲ್ಲ. ಯಾಕಂದರೆ ಸುಮಾರು ಜನಕ್ಕೆ ಅದು ರೂಮರ್ಸ್ ಆಗಿರ್ಬೋದು, ರಘುವೀರ್ ಹೆಸರಲ್ಲಿ ಒಂದು ಕೋಟ್ಯಾಂತರ ರೂಪಾಯಿ ದುಡಿತಾ ಇದ್ದಾನೆ, ಒಂದು 2 ವೀಲರಲ್ಲಿ ಓಡಾಡ್ತಾ ಇದ್ದಾನೆ ಆಗಿದ್ದ. ನಾನು 2 ವೀಲರ್ ತೊಗೊಂಡು 7 ವರ್ಷ ಆಗಿದೆ. ನಾನು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿರೋದು 3 ವರ್ಷದಿಂದ. ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನನ್ನ ಹತ್ರ ಗಾಡಿ ಇತ್ತು, ಅದರಿಂದ ಮುಂಚೆ ನನ್ನ ಹತ್ರ ಕಾರ್ ಇತ್ತು, ಬ್ಯಾಂಕ್ ಬ್ಯಾಲೆನ್ಸ್ ಇತ್ತು, ಎಲ್ಲ ಹೋಯಿತು. ಬಟ್ ಹಾಗಾಗಿ ಈ ಕೆಲವು ರೂಮರ್ಸ್ ಮಾಡೋ ರೀತಿಯಲ್ಲಿ ನಾನು ಯಾವುದು ದುಡ್ಡು ನಾನು ಪಡ್ಕೊಂಡಿಲ್ಲ, ನನ್ನ ಹತ್ರ ಇಲ್ಲವೂ ಇಲ್ಲ. ನಾನು ಏನಲ್ಲಿ ರೊಟೇಷನ್ ಮಾಡ್ತೀನಿ, ಆ ರೊಟೇಷನಲ್ಲಿ ಅಲ್ಲಿ ಕೆಲವೊಂದು ಸಿನಿಮಾಗಳಲ್ಲಿ ಹೋಗಿ ಕೆಲಸ ಮಾಡ್ತಾ ಇರ್ತೀನಿ. ಒಬ್ಬರು ಪುರುಷೋತ್ತಮ್ ಸರ್ ಅಂತಿದ್ದಾರೆ, ಅವಾಗ ಅವರು ಏನೇ ಪ್ರಾಜೆಕ್ಟ್ ಇದ್ರೂ ಸೂರ್ಯ ಎಲ್ಲಿದೆಯಾ ಸೂರ್ಯ ಬಾ ಅಂತ ಹೇಳಿ ಕರೆದು ಅವರು ಪ್ರಾಜೆಕ್ಟಲ್ಲಿ ಕೆಲಸ ಕೊಡ್ತಾರೆ. ಏನೋ ಒಂದು ಅಸೋಸಿಯೇಟ್ ಆಗೋ ಅಥವಾ ಪ್ರೊಡಕ್ಷನ್ ಮ್ಯಾನೇಜರ್ ಆಗೋ, ಇನ್ಚಾರ್ಜು, ಇನ್ನೊಂದು ಏನೋ ಒಂದು ಮಾಡ್ತಾ ಇರ್ತೀನಿ. ಅವರಿಂದ ಒಂದು ಸ್ವಲ್ಪ ಬರೋ ದುಡ್ಡಲ್ಲಿ ಕೂಡಿಟ್ಕೊಂಡು ನಾನು ಅವ್ರು ವರ್ಷದಕ್ಕೊಂದು 4-5 ಸಿನಿಮಾ ಮಾಡ್ತಾ ಇರ್ತಾರೆ ಅವರು. ಮೊನ್ನೆ ಕೂಡ ಒಂದು ಬಳ್ಳಾರಿಯಲ್ಲಿ ಸಿನಿಮಾ ಇದೆ ಬಾ ಅಂತ ಕರೆದು ನಾನು ಕೆಲವೊಂದು ಕಾರಣಾಂತರದಿಂದ ಹೋಗೋಕ್ಕಾಗಿಲ್ಲ. ಸೊ ಹಾಗೆ ನಾನು ಈ ಚಿತ್ರರಂಗದಲ್ಲಿ ಮತ್ತು ಇನ್ನೊಂದು ಸ್ವಲ್ಪ ಬೇರೆ ಇದ್ರಲ್ಲಿ ನಾನು ಕೆಲಸ ಮಾಡೋ ದುಡ್ಡನ್ನ ಆ ಫಂಡ್ನ ಸೇವಿಂಗ್ ಇಟ್ಕೊಂಡು
ಯಾಕಂದರೆ ನಾನು ರಘುವೀರ್ ಸರ್ಗೆ ಹೆಸರು ಕಾರ್ಯಕ್ರಮ ಮಾಡ್ತೀನಿ. ಏನಕ್ಕೆ ಹೋಗ್ಬೇಕಾದ್ರೆ ಏನು ಓದ್ಕೊಂಡೋಗಲ್ಲ. ಇವತ್ತು ರಘುವೀರ್ ಸರ್ ಇಲ್ಲಾಂದ್ರೂ ಕೂಡ ಅವರ ಸಿನಿಮಾಗಳು, ಅವರ ಹಾಡುಗಳು, ಅವ್ರ ಸಿನಿಮಾದ ಹೆಸರುಗಳು ಜೀವಂತವಾಗಿದೆ. ಹಾಗೆ ನನ್ನೂ ಕೂಡ ಕೆಲವೊಂದು ವಿಷಯಗಳು ಶಾಶ್ವತವಾಗಿ ಜೀವಂತವಾಗಿ ಇರಬೇಕನ್ನೋ ಕಾನ್ಸೆಪ್ಟಲ್ಲೇ ಯಾವಾಗ ನನ್ನ ಕೈಯಲ್ಲಿ ಸ್ವಲ್ಪ ಫೈನಾನ್ಷಿಯಲಿ ಟೈಟ್ ಆಯಿತು, ಆಗ ನಾನು ಕೆಲವ್ರ ಹತ್ರ ಟೀಚರ್ಸ್ಗಳ ಹತ್ರ ಎಲ್ಲ ಹೇಳ್ಕೊಂಡೆ, ಹಿಂಗೆ ಸ್ವಲ್ಪ ಬೇಕಾಗುತ್ತೆ ಮೇಡಮ್ ಈ ಥರ. ಅಯ್ಯೋ ಸರ್, ಬೇರೆ ಕಡೆ ಎಲ್ಲ ಎಷ್ಟು ಕಾಸ್ಟ್ಲಿ ಏನೆಲ್ಲ ಇದು, ನೀವು ಬರೀ ಇಷ್ಟು ಕಮ್ಮಿ ಅಮೌಂಟು ನಮ್ಮ ಹತ್ರ ಎಲ್ಲ ತೊಗೊಂಡು ಇದು ಮಾಡ್ತಿದ್ರೆ ನಿಮ್ಗೆ ಏನಕ್ಕೆ ಸಾಕಾಗುತ್ತೆ ಸರ್, ಇನ್ನೂ ಹೆಚ್ಚಾಗಿ ಬೇಕಾದ್ರೆ ಕೇಳಿ, ನಮ್ಮ ಪೇರೆಂಟ್ಸ್ಗಳು ಮಕ್ಕಳೆಲ್ಲರೂ ಕೊಡ್ತಾರೆ, ಎಲ್ಲ ಒಳ್ಳೆಯ ಸಪೋರ್ಟ್, ನಿಮ್ಮ ಕಾರ್ಯಕ್ರಮ ಅಂದರೆ ತುಂಬ ಸಪೋರ್ಟ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅಂತೆಲ್ಲ ಹೇಳಿದ್ದಾರೆ ಟೀಚರ್ಸ್ಗಳು. ನಾನು ಆ ಥರ ಯಾವುದು ಅತಿ ದುಡ್ಡಿಗೆ ನಾನು ಯಾವತ್ತೂ ಆಸೆ ಪಟ್ಟನಲ್ಲ. ಏನಂದರೆ ಒಂದು ಹೇಳಿದ್ನಲ್ಲ, ಒಬ್ಬರು ಹಿರಿಯವರು ಫ್ರೀಯಾಗಿ ಮಾಡಬೇಡ, ವ್ಯಾಲ್ಯೂ ಇರಲ್ಲ ಅಂತ ಹೇಳಿದ್ದಕ್ಕೆ ನಾನು ಮೊನ್ನೆ ರೀಸೆಂಟಾಗಿ ನಾನು ಆ ಒಂದು ಕಾರ್ಯಕ್ರಮದಲ್ಲಿ ಎಷ್ಟೋ ಖರ್ಚುಗಳಿರುತ್ತೆ ಗೊತ್ತಲ್ವ, ಅದ್ರಲ್ಲಿ ಯಾವುದೋ ಒಂದು ಎರಡು ಭಾಗಕ್ಕೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋರ ಹತ್ರ ಮಾತ್ರ ನಾನು ಸ್ವಲ್ಪ ಮೇಂಟೆನೆನ್ಸ್ ಚಾರ್ಜಸ್ ಅಂತ ತೊಗೊಂಡು ನಾನೆಲ್ಲನೂ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಬಂದಿದ್ದೀನಿ. ಸೊ ಇಲ್ಲವರೆಗೂ ನಾವು ಕೆಲವರು ಹೇಳ್ತಾರೆ ನಿಮ್ಮ ಕಾರ್ಯಕ್ರಮದಲ್ಲಿ ಎಂಟ್ರಿ ಫೀಸ್ ಇರುತ್ತಾ, ಟಿಕೆಟ್ ಇರುತ್ತಾ, ನಾನು ಯಾವುದು ಇಲ್ಲವರೆಗೂ ಆ ಥರ ಮಾಡಿಲ್ಲ. ಎಲ್ಲ ಫ್ರೀ ಎಂಟ್ರಿನೇ ಇರುತ್ತೆ ನನ್ನ ಕಾರ್ಯಕ್ರಮದಲ್ಲಿ. ಯಾರಿಗೂ ಟಿಕೆಟ್ ಕಲೆಕ್ಷನ್ಸು ಅವೆಲ್ಲ ಏನಿಲ್ಲ. ಅದು ಯಾಕಂದರೆ ಒಂದು ಪಬ್ಲಿಕ್ ಶೋ ಅಂತ ಮಾಡಿರೋದು, ಬರೀ ಒಂದು ವೇದಿಕೆ ಮೇಂಟೆನೆನ್ಸ್ ಅಷ್ಟೇ. ಯಾಕಂದರೆ ಆಡಿಟೋರಿಯಂ ನಮ್ಗೆ ಸುಮ್ಮನೆ ಕೊಡಲ್ಲ. ಯಾಕಂದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನಮಗೇನು ಅವರೇನು ಸ್ಪಾನ್ಸರ್ಸ್ ಮಾಡಲ್ಲ, ಅದರಿಂದ ನಮಗೇನು ಆದಾಯ ಇಲ್ಲ, ಅವ್ರ ಕಡೆಯಿಂದ ಪ್ರೋತ್ಸಾಹ ಕೂಡ ಇಲ್ಲ. ಲೀಗಲಾಗಿ ನಾವು ಟ್ರಸ್ಟ್ ರಿಜಿಸ್ಟರ್ ಮಾಡಿದ್ರು ಕೂಡ ನಮ್ಗೆ ಅದಿಲ್ಲ, ಸಿಗ್ತಾ ಇಲ್ಲ, ಕನ್ನಡ ಮತ್ತು ಸಪೋರ್ಟೇ ಇಲ್ಲ. ಸೊ ಹೀಗಿರೋದ್ರಿಂದ ನಿಮ್ಗೆ ಗೊತ್ತು, ಅಲ್ಲಿ ಈಗ ನಾವು ಆಡಿಟೋರಿಯಮಲ್ಲಿ ಅಲ್ಲಿ ಸೌಂಡ್ ಆಪ್ರೇಟರ್ ಮಾಡೋಂಗೂ ದುಡ್ಡು ಕೊಡಬೇಕು, ಲೈಟ್ ಹಾಕೊಂಡು ದುಡ್ಡು ಕೊಡಬೇಕು, ಅಲ್ಲಿ ಕಸ ಗುಡಿಸೋರು ದುಡ್ಡು ಕೇಳ್ತಾರೆ. ಆಡಿಟೋರಿಯಮ್ ನಾವು ಬುಕ್ ಮಾಡಬೇಕಂದ್ರೆ ಅಕೌಂಟಲ್ಲಿ 4 ಅಣಿ ಕಮ್ಮಿ ಇದ್ದರೂ ಕೂಡ ಆಡಿಟೋರಿಯಮ್ ಬುಕ್ ಆಗೋಲ್ಲ ಆನ್ಲೈನಲ್ಲಿ. ಅದು ನಾವು ಏನು ಆಡಿಟೋರಿಯಮ್ ಚಾರ್ಜಸ್ ಇರುತ್ತೆ ಅದಕ್ಕಿಂತ ₹1 ₹2 ಎಕ್ಸ್ಟ್ರಾ ಅಮೌಂಟ್ ಇಟ್ಕೊಂಡೇ ನಾವು ಬುಕ್ ಮಾಡಬೇಕಾಗತ್ತೆ. ಸೊ ಹೀಗೆಲ್ಲ ಇರೋದ್ರಿಂದ ನಾನು ಈ ಥರ ಹಿಂಗೆ ಮಾಡ್ತಾಯಿದ್ದೀನಿ ಅಷ್ಟೇ. ಏನಕ್ಕಂದರೆ ಏನೋ ಒಂದು ಫ್ಯಾಷನ್ ಅಷ್ಟೇ. ಈಗ ಎಲ್ಲೋ ಕೆಲವರು ಬೇರೆ ರೀತಿಯಲ್ಲಿ ದುಡ್ಡು ಕಳೀತಾರೆ, ನಾನು ಕಲೆಗೋಸ್ಕರ ದುಡ್ಡು ಕಳೀತಾ ಇದ್ದೀನಿ. ಒಂದು ಹೊಸ ಪ್ರತಿಭೆಗಳನ್ನ ಸೃಷ್ಟಿ ಮಾಡೋಕ್ಕೋಸ್ಕರ ನಾನು ಪ್ರಯತ್ನ ಮಾಡಿ ನನ್ನ ಹಣನ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಯಾಕಂದರೆ ಅದು ನಾಳೆ ದಿವಸ ಅದು ಎಲ್ಲೋ ಒಂದು ಪ್ರತಿಭೆಗಳು ಎಲ್ಲೋ ಒಂದು ಕಡೆ ಒಂದು ಫ್ಲಾಶ್ ಆಗುತ್ತಲ್ವ, ಇಂಥ ವ್ಯಕ್ತಿಯಿಂದ ನಾವು ಇಲ್ಲವರೆಗೂ ಬಂದ್ವಿ ಅಂತ. ಈಗ ನಮ್ಮ ರಘುವೀರ್ ಸರಿಂದ ಎಷ್ಟೋ ಜನ ಮುಂದೆ ಬಂದಿದ್ದಾರೆ. ಅವ್ರು ಗ್ಯಾಪಿಸ್ಕೊಂಡಲ್ಲ ನನಗೆ ಗೊತ್ತಿಲ್ಲ, ಬಟ್ ಸಾಕ್ಷಿಗಳಂತೂ ಇದೆಯಾ, ಪ್ರೂಫ್ ಇದೆಯಾ, ಇವರಿಂದ ಇವರು ಅನ್ನೋದು. ಸೊ ಹಾಗೆಯೇ ನಾಳೆ ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗಲಿ ಅನ್ನೋ ಕಾನ್ಸೆಪ್ಟಲ್ಲಿ ನನ್ನ ಪ್ರಯತ್ನದಲ್ಲಿ ನಾನು ಏನೋ ಮಾಡ್ತಾಯಿದ್ದೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಚಿತ್ರರಂಗದ ಪ್ರೇಮಿಗಳು ಆಗಿರ್ಬೋದು, ಅಭಿಮಾನಿಗಳು ಆಗಿರ್ಬೋದು, ನಮ್ಮ ರಘುವೀರ್ ಸರ್ನ ತುಂಬ ಇಷ್ಟಪಡೋ ಅಂಥ ಅಭಿಮಾನಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ದಯವಿಟ್ಟು ತಮ್ಮ ಕೈಯಿಂದ ಆಗಿದಷ್ಟು ಸಹಾಯ ನನಗೇನಾದರೂ ಮಾಡಿದ್ರೆ ನಾನು ಇನ್ನೂ ಅತಿ ಹೆಚ್ಚು ಮಟ್ಟದಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಬಟ್ ನಾನು ಪ್ರತಿಯೊಂದು ಅಪ್ಡೇಟ್ಸು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೈ ಮಾಡ್ತಾನೆ ಇರ್ತೀನಿ. ಯಾರು ಬಂದರು ಕಾರ್ಯಕ್ರಮ, ಯಾರು ಹೋದ್ರು, ಯಾವ ಥರ ನಡೀತು ಅಂತ. ಯಾವುದು ಏನು ನಾನು ಫೇಕ್ ಮಾಡಿ ಎಲ್ಲೂ ಓಡೋಕ್ಕೂ ಆಗಲ್ಲ. ಯಾಕಂದ್ರೆ ಆಲ್ರೆಡಿ ಸುಮಾರು ಜನಕ್ಕೆ ಗೊತ್ತೇ ಆಗಿರೋದ್ರಿಂದ ಒಬ್ಬ ಮನುಷ್ಯ ತಲೆ ಮಾಡಿಸ್ಕೊಂಡು ಏನು ಯೂಸ್ ಇದೆ. ಆ ಥರ ತಾಲಿಬಾನ್ನೇ ಜನ ಫ್ಲೈಟು ಬಾಂಬ್ ಹಾಕಿ ಸಾಯಿಸ್ಬಿಟ್ರು ಅವನು ಅಂಡರ್ಗ್ರೌಂಡಲ್ಲಿ ಇದ್ದರೂ ಕೂಡ. ಸೊ ನಾನು ಲೀಗಲ್ ಆಗಿದ್ದೀನಿ, ಆಲ್ಮೋಸ್ಟ್ ತುಂಬ ಲೀಗಲ್ ಆಗಿದ್ದೀನಿ. ನಾನು ಯಾವುದೂ ಮನಸ್ಸಲ್ಲಿ ಇಟ್ಕೊಳಲ್ಲ, ಇರೋ ವಿಷಯಗಳು ಹೇಳ್ತಾ ಇದ್ದೀನಿ ಅಷ್ಟೇ. ದಯವಿಟ್ಟು ನೀವೆಲ್ಲರೂ ಕೈ ಜೋಡಿಸಿದ್ರೆ ನಾನು ಮಾಡ್ತಿರೋದು ಯಾವುದೋ ಒಂದು ನನ್ನ ಪರ್ಸ್ನಲ್ಗೋ ಅಥವಾ ಇನ್ನೊಂದಕ್ಕಲ್ಲ. ನಾನು ನಮ್ಮ ಭಾಷೆ, ನುಡಿ, ನಮ್ಮ ಕಲ್ಚರ್, ನಮ್ಮ ಸಂಸ್ಕೃತಿ, ನಮ್ಮ ಒಂದು ಜೀವಂತ ಪೂರ್ತಿ ಅದು ಇರಬೇಕು, ಆ ಕಲೆ ಉಳಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಮಾಡ್ತಾಯಿದ್ದೀನಿ. ರಘುವೀರ್ ಸರ್ ಹೆಸರಲ್ಲಿ ಈಗಲೂ ಕೂಡ ಕಾರ್ಯಕ್ರಮಗಳು ರಘುವೀರ್ ಸರ್ ಹೆಸರಲ್ಲಿ ಈಗಲೂ ಕೂಡ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ರಘುವೀರ್ ಸರ್ ಹೆಸರನ್ನ ಉಳಿಸ್ಕೊಂಡು ಬರ್ತಾಯಿದ್ದೀರಾ. ಕಲೆ ಇದ್ದಂಥವ್ರಿಗೆ ಪ್ರೋತ್ಸಾಹ ಕೊಡ್ತಾಯಿದ್ದೀರಾ. ರಘುವೀರ್ ಸರ್ ಅವರ ಕುಟುಂಬ ಹೇಗೆ ಸಹಕಾರಿ ನೀಡ್ತಾ ಇದ್ದಾರೆ, ಅವರು ಹೇಗೆ ಸಹಕಾರ ಮಾಡ್ತಾಯಿದ್ದಾರೆ ಅಂತ? ಸರ್, ರಘುವೀರ್ ಸರ್ ಅವರು ಕುಟುಂಬದಲ್ಲಿ ಇವಾಗ ನೋಡಿ, ನೀವು ಸಂದರ್ಶನ ಬಂದು ಇವತ್ತು ನೀವು ರಘುವೀರ್ ಸರ್ ಅವರು ಎಸ್ಟೇಟಲ್ಲೇ ಮಾಡ್ತಾಯಿದ್ದೀರಾ. ಯಾಕಂದರೆ ಈ ಎಸ್ಟೇಟ್ ಒಳಗಡೆ ಅಷ್ಟು ಸಾಮಾನ್ಯವಾಗಿ ಯಾರೂ ಒಳಗಡೆ ಬರೋಕ್ಕಾಗಲ್ಲ. ನಾನು ಇಲ್ಲಿ ಬಂದಿದ್ದ ತಕ್ಷಣ ರಘುವೀರ್ ಸರ್ ಅವರ ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡಿದೆ. ನಾನು ಯಾರೋ ಒಬ್ರಿಗೆ ಇನ್ಫಾರ್ಮ್ ಮಾಡಿದೆ, ಹೆಸರು ಬೇಡ, ಇನ್ಫಾರ್ಮ್ ಮಾಡಿದೆ. ನಾನು ಒಬ್ರು ಹಿರಿಯವ್ರಿಗೆ ಇನ್ಫಾರ್ಮ್ ಮಾಡಿದೆ, ಅಣ್ಣ ಈ ಥರ ಇದೆಯಾ. ಖುಷಿಪಟ್ಟರು ಅವರು. ಪರವಾಗಿಲ್ಲ, ತೋಟದ ಹತ್ರ ಬಂದಿದ್ಯಾ ನೀನು, ಓಕೆ ಆಯಿತು ಸರಿ, ಹಾಂ ನೀನೇನು ಮಾಡ್ತಾಯಿದ್ಯಾ ಮಾಡು, ಪರವಾಗಿಲ್ಲ ಅಂತ ಹೇಳಿ ಖುಷಿಪಟ್ಟರು ಅವರು. ನಾನು ಹೇಳ್ದೆ ಥರ ಒಂದು ಸಂದರ್ಶನ ಅಣ್ಣ ಮಾಡ್ಕೊ, ಆಯಿತು ಮಾಡು ಆಯಿತು ಅಂತ ಹೇಳಿದ್ರು. ರಘುವೀರ್ ಸರ್ ಅವ್ರ ತಾಯಿ ಮತ್ತು ತಂದೆ ಸಮಾಧಿ ಪಕ್ಕದಲ್ಲೇ ಕೂಡ ಕೂತ್ಕೊಂಡಿದ್ದೀನಿ. ಯಾಕಂದರೆ ಇದು ಒಂಥರ ದೇವಾಲಯ ಇದು ನನಗೆ. ರಘುವೀರ್ ಸರ್ ಅಂತ ಒಂದು ಕೀರ್ತಿ ಕೊಟ್ಟೋಂಥ ಒಂದು ತಂದೆ ತಾಯಿಗಳು ಇಲ್ಲಿದ್ದಾರೆ. ಅವರ ಜೊತೆಯಲ್ಲಿ ಅವ್ರ ಪಕ್ಕದಲ್ಲಿ ನಾನಿದ್ದೀನಿ ಅಂದರೆ ನಾನು ಕೂಡ ಒಂದು ಪುಣ್ಯವಂತ. ಮತ್ತು ಇದೊಂದು ನನಗೆ ದೇವಸ್ಥಾನ ಸಮಾನ. ಇವರೆಲ್ಲ ದೇವರುಗಳು ನನಗೆ. ಯಾರಿದ್ದಾರೆ ಅವರು, ರಘುವೀರ್ ಸರ್ ತಾಯಿ ಮತ್ತು ತಂದೆ ಅವರು ದೇವ್ರ ಥರ ಇದ್ದಂಗೆ. ನನಗೆ ರಘುವೀರ್ ಸರ್ ಬಂದು ನನ್ನ ಗುರುಗಳಿದ್ದಂಗೆ. ಯಾಕಂದರೆ ನನಗೆ ಎಲ್ಲನೂ ಅವರು ಜೀವನ ಅಂದರೆ ಏನಂತ ಎಲ್ಲ ತೋರಿಸ್ಕೊಟ್ಟು ಹೋದಂಥ ವ್ಯಕ್ತಿಗಳು. ಒಳ್ಳೆತನ ಹೇಗಿರಬೇಕಂತ ತೋರಿಸ್ಕೊಟ್ಟು, ನಾನು ಇಲ್ಲವರೆಗೂ ನನ್ನ ಬುದ್ಧಿ ಬಂದಾಗಿಂದ ನಾನು ಯಾವತ್ತೂ ಯಾರಿಗೂ ನಾನು ಕೆಟ್ಟದ್ದು ಬಯಸಿಲ್ಲ.
ಜನ ಬೇರೆ ಥರ ಏನೇನೋ ಮಾತಾಡ್ಕೋಬೋದು, ಅದು ನನಗೆ ಗೊತ್ತಿಲ್ಲ. ಏನು ಇವನು ಇಂಟರ್ವ್ಯೂ ಸಂದರ್ಶನದಲ್ಲೆಲ್ಲ ಇವನ್ನೆಲ್ಲ ತುಂಬ ಒಳ್ಳೆ ರೀತಿಯಲ್ಲೇ ಮಾತಾಡ್ತಾನೆ, ಇವನು ಏನು ಮಾಡೇ ಇಲ್ವಾ ಹಾಗೆ ಹೀಗೆ ಅಂತ ಏನಾದರೂ ಮಾತಾಡ್ಕೋಬೋದು, ತೊಂದರೆ ಇಲ್ಲ. ಯಾಕಂದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಅಲ್ಲಿ ನೆಗೆಟಿವ್ ಕಮೆಂಟ್ಸ್ ಇರುತ್ತೆ, ಪಾಸಿಟಿವ್ ಕಮೆಂಟ್ಸ್ ಇರುತ್ತೆ. ನೆಗೆಟಿವ್ ಮಾತಾಡೋರು ನನಗೆ ಇಷ್ಟನೇ ನನಗೆ, ಯಾಕಂದ್ರೆ ಅವ್ರು ನನ್ನ ಬಗ್ಗೆ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಲೆಕ್ಕ. ಪಾಸಿಟಿವ್ ಮಾತಾಡೋರು ಅವನ್ನೆಲ್ಲೋ ಒಂಥರ ಅಪರೂಪವಾಗಿ ನೋಡ್ತಾರೆ, ಅದು ಒಂದು ಕಮೆಂಟ್ ಮಾಡಿ ಬಿಟ್ಬಿಡ್ತಾರೆ. ಈ ನೆಗೆಟಿವ್ ಮಾತಾಡೋರು ಪಾಸಿಟಿವ್ ಅವ್ರಿಗಿಂತನೂ ನೆಗೆಟಿವ್ ಮಾತಾಡೋರು ನಮ್ಮ ಮನಸ್ಸಲ್ಲಿ ತುಂಬ, ಅವ್ರ ಮನಸ್ಸಲ್ಲಿ ನಮ್ಮನ್ನು ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರೆ, ಮನಸ್ಸಲ್ಲಿ ತುಂಬ ನಮ್ಮ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ, ತಲೆಯಲ್ಲೆಲ್ಲ ತುಂಬ ನಮ್ಮನ್ನೇ ಇಟ್ಕೊಂಡಿದ್ದಾರೆ ಅಂತ ಲೆಕ್ಕ ಅದು. ಅಂದರೆ ಅವ್ರು ನನ್ನ ಪಾಲಿಗೆ ಅವರು ಕೂಡ ದೇವರುಗಳೇ. ಯಾಕಂದರೆ ನೆಗೆಟಿವ್ ಮಾತಾಡ್ತಾರಲ್ಲ, ನನ್ನ ಪಾಲಿಗೆ ನಿಜವಾಗೂ ದೇವರುಗಳು. ಯಾಕಂದರೆ ಅವರು ಪಾಸಿಟಿವ್ ಮಾತಾಡೋದಕ್ಕಿಂತ ನೆಗೆಟಿವ್ ಮಾತಾಡೋರು ಅತಿ ಹೆಚ್ಚು ಜಾಸ್ತಿ ನಮ್ಮನ್ನು ಅವ್ರು ನೆನಪು ಮಾಡ್ಕೊತಾ ಇರ್ತಾರೆ. ಹಾಗಾಗಿ ಅವ್ರಿಗೂ ಕೂಡ ನಾನು ಖುಷಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕೆ ಏನು ಕೇಳಿದೆ ಅದೇ ಹೇಳಿದ್ನಲ್ವ, ನಾವು ಯಾಕೆ ಪ್ರತಿ ಸರಿ ಇವನು ರಘುವೀರ್ ಬಗ್ಗೆನೇ ಹೋಗ್ತಾನೆ, ರಘುವೀರ್ ಅದೆಲ್ಲ ಬರುತ್ತಲ್ವ, ಅದಕ್ಕೆ ನಾನು ಅಂಥವ್ರಿಗೆಲ್ಲ ಹೇಳ್ತಿರೋದು, ನೆಗೆಟಿವ್ ಮಾತಾಡೋರು ಕೂಡ ನನ್ನ ಪಾಲಿಗೆ ದೇವರುಗಳೇ, ಪಾಸಿಟಿವ್ ಮಾತಾಡೋರು ಕೂಡ ನನ್ನ ಪಾಲಿಗೆ ದೇವರುಗಳೇ. ಬಟ್ ಏನಂದರೆ ನೆಗೆಟಿವ್ ಅವರು ಜಾಸ್ತಿ ನನ್ನ ಪ್ರೀತಿಸ್ತಾ ಇದ್ದಾರೆ ಅಂತ ಲೆಕ್ಕ ಅದು. ಬೇರೆಯವ್ರು ಅನ್ಸ್ಬೋದು, ಏನು ಅವನು ಹ್ಯಾಟ್ರಿಕ್ ಸೂರ್ಯ ಬಗ್ಗೆ ಯಾರು ನೆಗೆಟಿವ್ ಕಮೆಂಟ್ ಹಾಕೋರು ನೋಡಿರಿ, ಮೊದಲು ನೋಡಿರಿ, ಓದ್ರಿ ಅಂತ ಹೇಳ್ತಾರೆ. ಯಾಕಂದರೆ ನಾನು ಚಿತ್ರಲೋಕದಲ್ಲಿ ಕೆಲವೊಂದು ಸಂದರ್ಶನ ಕೊಟ್ಟಾಗ ಕೆಲವರೆಲ್ಲ ನೆಗೆಟಿವ್ ಕಮೆಂಟ್ಸ್ಗಳೆಲ್ಲ ಹಾಕಿದರು, ಪಾಸಿಟಿವ್ನೇ ಇತ್ತು. ಕೆಲವರು ಅವರು ರಘುವೀರ್ ಸರ್ನ ನೋಡಿದಾಗ ಮತ್ತು ಇನ್ನೊಬ್ಬರು ಮತ್ತು ನಿರ್ದೇಶಕರು ನೋಡಿದಾಗ ಅವರು ರಿಯಲಾಗಿ ಕೆಲವರು ಅವರು ರೆಸ್ಟೋರೆಂಟಲ್ಲೋ ಹೋಟ್ಲಲ್ಲೋ ನೋಡಿದಾಗ ಯಾರ್ಯಾರು ಹೇಗಿದ್ರು, ಹೌದು ಆಗಿನ ಕಾಲದಲ್ಲಿ ನಾವು ನೋಡಿದ್ದೀವಿ ಅಂತ ಕೂಡ ಕೆಲವರು ಎಷ್ಟೋ ಜನ ಕಮೆಂಟ್ಸ್ ಹಾಕಿದರು. ಯಾಕಂದರೆ ನಾವು ರಘುವೀರ್ ಸರ್ ಜೊತೆಲಿದ್ದಾಗ ನಮ್ಮದೊಂದು 3 ಅಡ್ಡಗಳಿದ್ವು. ಒಂದು ಕಾನಿಷ್ಕ, ಒಂದು ಹೈಲ್ಯಾಂಡ್ಸ್ ಹೋಟೆಲ್ ರೇಸ್ ಕೋರ್ಸ್ ಪಕ್ಕದಲ್ಲಿ. ಹೈಲ್ಯಾಂಡ್ಸ್ ಹೋಟೆಲ್ ಬಂದು ಅದು ತುಂಬ ಹಳೆಯ ಹೋಟೆಲ್ಲು, ಒಂಥರ ಈ ಬಂಗ್ಲೆ ಥರ ಇತ್ತು ಅದು ಹೋಟೆಲ್, ತುಂಬ ಚೆನ್ನಾಗಿ. ಅಲ್ಲಿ ಟೈಗರ್ ಪ್ರಭಾಕರ್ ಸರೆಲ್ಲ ಬರೋರು. ಆ ಹೈಲ್ಯಾಂಡ್ಸ್ ಹೋಟೆಲ್ ಸುಮಾರು ಸಿನಿಮಾಗಳು ಕೂಡ ಶೂಟಿಂಗ್ ನಡೆಯೋದು. ಆಮೇಲೆ ಇನ್ನೊಂದು ಕೇಳ್ಪಟ್ಟಿದ್ದೀನಿ, ಅಲ್ಲಿ ರಾಜ್ಕುಮಾರ್ ಸರ್ ಕೂಡ ಒಂದು ರೂಮ್ ಇತ್ತಂತೆ ಅಲ್ಲಿ ಹೈಲ್ಯಾಂಡ್ಸ್ ಹೋಟ್ಲಲ್ಲಿ, ಅದೊಂದು ಹೇಳೋರು. ತಮಿಳಿಂದ ಯಾರಾದರೂ ಬಂದರೆ ನಟಿಯರೆಲ್ಲ ಅಲ್ಲಿ ಸ್ಟೇ ಮಾಡ್ತಿದ್ರು ಅಂತ ಹೇಳೋರು. ಬಟ್ ಅಲ್ಲಿ ಹೋಗ್ತಿದ್ದು, ಬಟ್ ಕೆಲವರು ನಾನು ನೋಡಿ ರಘುವೀರ್ ಸರ್ ಹೆಸರಲ್ಲಿ ಈಗಲೂ ಕೂಡ ಕಾರ್ಯಕ್ರಮಗಳು ನಡ್ಸ್ಕೊಂಬರ್ತಾ ಇದ್ದೀರಾ ಸತತವಾಗಿ. ಸೊ ನಮ್ಮ ರಘುವೀರ್ ಸರ್ಗೆ ಈಗಲೂ ಕೂಡ ಕರ್ನಾಟಕದಾದ್ಯಂತ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ನಿಮ್ಮ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡೋರು ಅಥವಾ ಒಂದು ಹಣದ ಮೂಲಕ ಆಗಿರ್ಬೋದು ಅಥವಾ ಇನ್ಯಾವುದೇ ರೀತಿಯಲ್ಲಿ ಕಾಂಟ್ರಿಬ್ಯೂಷನ್ ಮಾಡೋರು ಹೇಗೆ ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತ? ಏನಿಲ್ಲ, ಈಗ ರಘುವೀರ್ ಸರ್ ಹೆಸರಲ್ಲಿ ನಾನು ಕಾರ್ಯಕ್ರಮಗಳು ಮಾಡ್ತಾ ಬಂದಿದ್ದೀನಿ. ತುಂಬ ಜನ ನಾನು ಹೇಳ್ದಂಗೆ ಸ್ಟಾರ್ಟಿಂಗ್ ತುಂಬ ಜನ ಗೌರವಿಸಿದ್ದೀನಿ, ಇನ್ನೂ ಗೌರವಿಸಬೇಕು. ಈಗ ನಾನು ರಘುವೀರ್ ಸರ್ ಅವ್ರದ್ದು ಏನು 60ನೇ ವರ್ಷದ ಬರ್ತಡೇ ಇದೆ, ಆ ಬರ್ತಡೇ ನಾನು ಅವ್ರ ಹೆಸರಲ್ಲಿ ಅದೇ ಲಾಸ್ಟ್ ಕಾರ್ಯಕ್ರಮ. ಯಾಕಂದರೆ ನನಗೆ ಅವ್ರ ಹೆಸರಿನಲ್ಲಿ ಮತ್ತೆ ಮುಂದೆ ನಡ್ಸ್ಕೊಂಡು ಹೋಗೋಕ್ಕೆ ನನ್ನ ಕೈಯಲ್ಲಿ ಆಗಲ್ಲ. ಈಗ ನಾನು ಟ್ರಸ್ಟ್ ಅಂತ ಏನು ಮಾಡಿದ್ದೀನಿ, ಲೀಗಲಾಗಿ ಮಾಡಿದ್ದೀನಿ. ಅದು ರಿಜಿಸ್ಟರ್ ಎಲ್ಲ ದುಡ್ಡೆಲ್ಲ ಖರ್ಚು ಮಾಡಿ ಅದು ಮಾಡಿಸಿದ್ದೀನಿ. ಅದಕ್ಕೆ ಬ್ಯಾಂಕ್ ಅಕೌಂಟ್ ಇಲ್ಲ. ನನಗಿವಾಗ ನೆಕ್ಸ್ಟ್ ಏನಾಗಿದೆ ಅಂದರೆ, ಈಗ ಮೊನ್ನೆ ರೀಸೆಂಟಾಗಿ ನಾವು ಸೆಪ್ಟೆಂಬರ್ 18ನೇ ತಾರೀಕು ಇವ್ರದ್ದು ಯಾರ್ದು ವಿಷ್ಣುವರ್ಧನ್ ಸರ್, ಶ್ರುತಿ ಮೇಡಮು, ಉಪೇಂದ್ರ ಸರ್ ಹೆಸರಿನಲ್ಲಿ ಬರ್ತಡೇ ಕಾರ್ಯಕ್ರಮ, ವಿಶೇಷ ಕಲ್ಚರಲ್ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಮಾಡಿದೆ. ಅವ್ರ ಬರ್ತಡೇ ಪ್ರಯುಕ್ತ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಮಾಡಿದೆ. ಹಾಗೆ ನವಂಬರ್ 9ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಮತ್ತು ಶಂಕರ್ನಾಗ್ ಸರ್ ಅವರ ಬರ್ತಡೇ ಕಾರ್ಯಕ್ರಮ ಅಂತ ಮಾಡಿದೆ. ನಾನು ಗೀತಾ ಸಿನಿಮಾದ ನಾಯಕಿ ಅವರು ಪದ್ಮಾವತಿ ಮೇಡಮ್ ಅವ್ರಿಗೂ ಇನ್ಫಾರ್ಮ್ ಮಾಡಿದೆ, ಈ ಥರ ಹಿಂಗೆ ಕಾರ್ಯಕ್ರಮ ಓಕೆ ಒಳ್ಳೆಯದು ಮಾಡಿ ನಾವು ಹೊರಗಡೆ ಇದ್ದೀವಿ ಅಂತ ಹೇಳಿದ್ರು. ಆಮೇಲೆ ರಮೇಶ್ ಭಟ್ ಸರ್ಗೂ ನಾನು ಹೇಳಿದೆ, ಸರ್ ನೀವು ಬರಬೇಕು, ಅವ್ರ ಜೊತೆ ತುಂಬ ಒಡನಾಟ ಇಟ್ಕೊಂಡಿದ್ರಿ, ನೀವು ಅವ್ರ ಪರವಾಗಿ ನೀವು ಬರಬೇಕು, ಶಂಕರ್ನಾಗ್ ಸರ್ ಪರವಾಗಿ ನೀವು ಬರಬೇಕು, ನಮ್ಗೆ ಖುಷಿ ಆಗುತ್ತೆ ಅಂತ. ಅವ್ರು ಇಲ್ಲಮ್ಮ ಕೆಲವೊಂದು ಆ ಡೇಟಲ್ಲೆಲ್ಲ ಸೀರಿಯಲ್ಸ್ ಒಪ್ಕೊಂಡಿದ್ದೀನಿ, ಆಗಲ್ಲ ಮುಂದಿನ ದಿನಗಳಲ್ಲಿ ಬರ್ತೀನಿ, ನೀನು ಮಾಡು, ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ಯಾ, ನಾನು ಸುಮಾರು ನಿನ್ನ ಗ್ರೂಪ್ಗಳಲ್ಲಿ ನೋಡ್ತಾ ಇರ್ತೀನಿ, ನಿಂದೆಲ್ಲ ಚೆನ್ನಾಗಿದೆ ಕಾರ್ಯಕ್ರಮ ಅಂತ ಅವರು ಆಶೀರ್ವಾದ ಮಾಡಿದ್ರು. ಹಾಗೆ ನೆಕ್ಸ್ಟು ನಮ್ದು ಏನಾಗಿದೆ, ಈಗ ನಮ್ಮ ಯಾರು ಚಿತ್ರರಂಗದಲ್ಲಿ ಗಣ್ಯ ವ್ಯಕ್ತಿಗಳಿದ್ದಾರೆ ಅವರೆಲ್ಲರೂ ಬರ್ತಡೇಗಳು ಕಾರ್ಯಕ್ರಮ ವಿಶೇಷವಾಗಿ ಮಾಡ್ತಾ ಹೋಗ್ತಾ ಇರ್ತೀನಿ ಅವ್ರ ಡೇಟಲ್ಲಿ, ಅವರು ಹುಟ್ಟಿದ ಡೇಟಲ್ಲಿ. ಅಪ್ಪು ಸಾರ್ದು ಮಾರ್ಚ್ 17 ಆಗಿರ್ಬೋದು, ಚಿರಂಜೀವಿ ಸರ್ಜಾ ಅವ್ರದ್ದು ಆಗಿರ್ಬೋದು, ಆಮೇಲೆ ಟೈಗರ್ ಪ್ರಭಾಕರ್ ಸರ್ದಾಗಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಸರ್ದಾಗಿರ್ಬೋದು, ಆಮೇಲೆ ಈಗ ಇನ್ನೂ ಅನೇಕ ಯಾರ್ಯಾರು ಸಾಧಕರು ಇರ್ತಾರೆ, ನಟರದು ಆಗಿರ್ಬೋದು, ಮತ್ತು ಹೀರೋಯಿನ್ಗಳು ಆಗಿರ್ಬೋದು, ಜಯಂತಿ ಮೇಡಮ್ ಅವರಾಗಿರ್ಬೋದು, ಆರತಿ ಮೇಡಮ್ ಅವ್ರದ್ದು, ಆಮೇಲೆ ಕಲ್ಪನಾ ಮೇಡಮ್ ಅವ್ರದ್ದಾಗಿರ್ಬೋದು, ಲಕ್ಷ್ಮೀ ಮೇಡಮ್ ಅವ್ರದ್ದಾಗಿರ್ಬೋದು, ಹೀಗೆ. ಆಮೇಲೆ ಕೆಲವು ನಿರ್ದೇಶಕರು ಯಾರ್ಯಾರು ಶ್ರೇಷ್ಠ ನಿರ್ದೇಶಕರಿದ್ದಾರೆ ಅವರ ಹೆಸರಿನಲ್ಲಿ ಅವತ್ತಿನ ದಿವಸ ಅವರ ಒಂದು, ಈಗ ನೆಕ್ಸ್ಟ್ ನಾನು ಆಗಸ್ಟ್ 21ನೇ ತಾರೀಕು ದ್ವಾರಕೇಶ್ ಸರ್ ಹೆಸರಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬೇಕಂತಿದ್ದೀನಿ. ಅಂದರೆ ದ್ವಾರಕೇಶ್ ಸರ್ ಅವ್ರದ್ದು ಇಷ್ಟನೇ ವರ್ಷದ ಹುಟ್ಟುಹಬ್ಬದ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಆಯೋಜನೆ ಮಾಡಿ ಅವ್ರ ಫ್ಯಾಮಿಲಿಗೆಲ್ಲ ಕರೆದು ಒಂದು ಗೌರವ ಸಲ್ಲಿಸಿ ಕಳಿಸ್ಬೇಕಂತ ಈ ರೀತಿಯಲ್ಲಿ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಹಾಗಾಗಿ ಈ ಚಿತ್ರರಂಗಕ್ಕೆ ಸಂಬಂಧಪಟ್ಟವರು, ಕಲೆಗೆ ಸಂಬಂಧಪಟ್ಟವರು, ಅಥವಾ ನಮ್ಮ ರಘುವೀರ್ ಸರ್ ಅಭಿಮಾನಿಗಳಾಗಿರ್ಬೋದು, ಅವರ ಒಂದು ಏನು ನಾವು ಟೈಟ್ಲ್ ರಿಜಿಸ್ಟರ್ ಮಾಡಿದ್ದೀವೋ ಅದು ಸ್ವತಂತ್ರವಾಗಿ ಹೋಗ್ತಾ ಇರುತ್ತೆ. ಯಾಕಂದ್ರೆ ಅದನ್ನು ನಾನು ಚೇಂಜ್ ಮಾಡೋಕ್ಕಾಗಲ್ಲ, ಮಾಡಿದ್ರು ಕೂಡ. ಬಟ್ ಬೇರೆ ಹೆಸರು ನಾನು ಇನ್ನೊಂದು
ಶ್ರೀ ಕರ್ನಾಡು ಪ್ರತಿಭೋತ್ಸವ ಅಂತ ಕೂಡ ಒಂದು ಟೈಟ್ಲ್ ರೆಡಿ ಮಾಡಿದ್ದೀನಿ. ಆ ಹೆಸರಿನಲ್ಲೂ ಕೂಡ ಅದು ಜನರಲ್ಲಾಗಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಬಟ್ ಈ ರಘುವೀರ್ ಕಲಾ ಸೇವಾ ಟ್ರಸ್ಟ್ ಅಂತ ಇರೋದು ಮುಖ್ಯವಾಗಿ ಸಿನಿಮಾದವ್ರಿಗೋಸ್ಕರ. ಅದು ನಾನೇನು ಇವಾಗ ಕೆಲವು ಹಿರಿಯ ನಟರಿಯವ್ರ ಬಗ್ಗೆ ಡೈರೆಕ್ಟ್ ಹೇಳಿದೆ ಅಂದರೆ ಅವರವರ ಒಂದು ಬರ್ತ್ಡೇ ಸ್ಪೆಷಲಾಗಿ ಆಗ ಒಂದು ವಿಶೇಷಿತವಾಗಿ ಆ ಒಂದು ಫ್ಯಾಮಿಲಿಗೆ ಕರೆದು ಒಂದು ಸಂಧಾನ ಹೇಳಿ ಒಂದು ಗೌರವಿಸಿ ಒಂದು ಕಳಿಸುವಂಥ ಕಾರ್ಯಕ್ರಮ. ಆಮೇಲೆ ಆಗಸ್ಟ್ 15ಕ್ಕೆ ರಾಘವೇಂದ್ರ ರಾಜ್ಕುಮಾರ್ ಅಣ್ಣ ಅವ್ರದ್ದು ಕೂಡ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೆ. ಹೀಗೆ ಯಾರ್ಯಾರು ನಮ್ಮ ಸಾಧಕರಿದ್ದಾರೆ ಅವ್ರ ಹೆಸರಿನಲ್ಲಿ ಎಲ್ಲರದು ಮಾಡಬೇಕಂತ. ನಾನು ಮೊದಲೆಲ್ಲ ಬರೀ ರಘುವೀರ್ ಸರ್ದು ಅಷ್ಟೇ ಇತ್ತು. ಈಗ ಇಂಡಸ್ಟ್ರಿ ಅಂದರೆ ಎಲ್ಲರೂ ಬೇಕಲ್ವಾ, ಎಲ್ಲರೂ ನಮ್ಮ ದೇಹದಲ್ಲಿ ಎಲ್ಲ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸಿನಿಮಾದಲ್ಲಿ ಎಲ್ಲ ಕೆಲಸನೂ ಇಂಪಾರ್ಟೆಂಟು, ಸಂಗೀತನೂ ಇಂಪಾರ್ಟೆಂಟು, DOP ಇಂಪಾರ್ಟೆಂಟು, ಹಾಡುಗಳು ಸಾಹಿತ್ಯನೂ ಇಂಪಾರ್ಟೆಂಟು, ನಿರ್ದೇಶನ ಇಂಪಾರ್ಟೆಂಟು, ಆರ್ಟಿಸ್ಟ್ಗಳು ಕ್ಯಾರೆಕ್ಟರ್ ಇಂಪಾರ್ಟೆಂಟು. ಹಾಗೆಯೇ ಇಲ್ಲಿ ಎಲ್ಲರೂ ಬೇಕು. ಹಾಗಾಗಿ ನಾನು ಮುಂದಿನ ದಿನಗಳಲ್ಲಿ ವಿನೋದ್ ರಾಜ್ ಸರ್ ಹೆಸರಲ್ಲೂ ಕೂಡ ಬರ್ತಡೇ ಮಾಡಿ ಅವ್ರನ್ನ ಒಂದು ವಿಶೇಷವಾಗಿ ಕರೆದು, ಯಾಕಂದರೆ ವಿನೋದ್ ರಾಜ್ ಸರು ನಮ್ಮ ರಘುವೀರ್ ಸರ್ ಅವರೆಲ್ಲ ಚೆನ್ನೈಲಿ ಒಂದೇ ರೂಮ್ ಮೇಟು, ಒಟ್ಟಿಗೆ ಅಜಯ್ ವಿಜಯ್ ಇಬ್ಬರು ಜೊತೆಯಲ್ಲಿ ಸಿನಿಮಾ ಮಾಡಬೇಕಂತ ಇದ್ದವರು. ಕಾರಣಾಂತರದಿಂದ ಅದು ಮಿಸ್ ಆಯಿತು. ಆದರೂ ಕೂಡ ಆ ಒಲವು ಗೌರವ ಅವರು ಇಟ್ಕೊಂಡಿದ್ದಾರೆ. ಹೋದಾಗೆಲ್ಲ ಏನಪ್ಪ ಅಜ್ಜಿ ಹೆಂಗಿದೆಯಾ, ಏನು ಈ ಕಡೆ ಎಷ್ಟೆಷ್ಟು ಕಡೆ ಭಾಳ ದಿವಸದಿಂದ ಬಂದೇ ಇಲ್ಲ ನೀನು ಅಂತ ಅವರು ಕೂಡ ವಿನೋದ್ ರಾಜಣ್ಣ ಕೂಡ ಕೇಳ್ತಾ ಇರ್ತಾರೆ. ಸೊ ಅದೆಲ್ಲ ನಾನು ಚೆನ್ನಾಗೇ ಇದ್ದೀನಿ ಅವ್ರಗಳ ಜೊತೆಲೆಲ್ಲ. ಹಾಗಾಗಿ ನೆಕ್ಸ್ಟು ಒಂದು ಯಾರ್ಯಾರು ವಿಶೇಷ ವ್ಯಕ್ತಿಗಳಿರ್ತಾರೆ ಅವರ ಕಾನ್ಸೆಪ್ಟಲ್ಲೇ ಸಪ್ರೇಟಾಗಿ ವಿಶೇಷ ಕಾರ್ಯಕ್ರಮಗಳು ಮಾಡ್ತಾ ಇನ್ನು ಮುಂದಕ್ಕೆ ಹೋಗ್ತಾ ಇರ್ತೀನಿ. ದಯವಿಟ್ಟು ಯಾರಾದರೂ ನನಗೆ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಮಾಡೋರಿದ್ದರೆ ನಾನೊಂದು ಬ್ಯಾಂಕ್ ಅಕೌಂಟ್ ಅಥವಾ ಒಂದು ಸ್ಕ್ಯಾನರ್ ಕೋಡೋ ಕೊಡ್ತೀನಿ. ದಯವಿಟ್ಟು ತಮ್ಮ ಕೈಲಿ ಸಹಾಯ ಮಾಡಿ. ಯಾವುದಕ್ಕೂ ಎಷ್ಟೆಷ್ಟೋ ಖರ್ಚು ಮಾಡ್ತೀರಾ ಅದು ನಿಮ್ಮ ಪರ್ಸ್ನಲ್ಲು. ಆದ್ರೂ ಇದು ಕೂಡ ಎಲ್ಲೋ ಒಂದು ಕಡೆ ದಾನನೋ ಇನ್ನೊಂದನೋ ಭಿಕ್ಷೆನೋ ಆ ರೀತಿಯಲ್ಲಿ ಅಂದ್ಕೊಂಡು ಕೂಡ ಮಾಡಿದ್ರೆ ಅದೆಲ್ಲೋ ಒಂದು ಕಡೆ ಉಳಿಯುತ್ತೆ. ಆಮೇಲೆ ಇನ್ನೂ ಸಾಕಷ್ಟು ಪ್ರತಿಭೆಗಳು ಕೂಡ ನಾನು ಇದು ಮಾಡ್ಬೋದು. ಯಾಕಂದರೆ ನಮ್ಮಲ್ಲಿ ಈಗ ಕೆಲವರು ಬಡವ್ರ ಮಕ್ಕಳು ಬರ್ತಾರೆ, ವೇದಿಕೆ ನೋಡಬೇಕು ಅವು ಅಂತ ಆಸೆ ಇರುತ್ತೆ. ಸೊ ಅಂಥವ್ರಿಗೆಲ್ಲ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ಸೊ ಆಮೇಲೆ ನನಗೆ ಯಾರೇ ಏನೇ ಮಾಡಿದ್ರು ನಾನು ಅಪ್ಡೇಟ್ ಮಾಡ್ತೀನಿ. ಯಾಕಂದರೆ ನನ್ನ ಬಾಯಿ ಸ್ವಲ್ಪ ಬೊಂಬೈ ಇದ್ದಂಗೆ. ನನಗೆ ಯಾರು ಏನೇ ಮಾಡಿದ್ರು ಸಹಾಯ, ನಾನು ಆಗಲೇ ಹೇಳಿದ್ನಲ್ಲ ಲಹರಿ ವೇಲು ಸರ್, ಹಂಸಲೇಖ ಸರ್ ಅಣ್ಣ ಅವರಿಬ್ಬರೇ ನಂಗೆ ಸಹಾಯ ಮಾಡಿದ್ದು. ಎಲ್ಲರಿಗೂ ಅದು ಬಿಟ್ಟರೆ ಬೇರೆ ಯಾರೂ ನನಗೆ ಆರ್ಥಿಕ ಸಹಾಯ ಯಾರೂ ಮಾಡಿಲ್ಲ. ಆ ಥರ ಮಾಡಿದ್ರೆ ಎಲ್ಲರೂ ಮುಂದಿನ ದಿನಗಳಲ್ಲಿ ಯಾರ್ಯಾರು ಮಾಡಿದ್ರು ಅಂತ ಎಲ್ಲ ಹೇಳ್ತೀನಿ. ಪಬ್ಲಿಕ್ಕಿಂದ ನನಗೇನಾದರೂ ಸಹಾಯ ಬಂದರೆ ಅದು ಕೂಡ ಹೇಳ್ತೀನಿ. ನನ್ನ ಫೋನ್ಪೇ ಗೂಗಲ್ ಪೇ ನಂಬರ್ ಬಂದು 9036004378. ಸೊ ಹಾಗೆ ನಂದು ಒಂದು ಸ್ಕ್ಯಾನರ್ ಕೋಡ್ ಕೂಡ ಹಾಕ್ತೀನಿ. ತಮ್ಮ ಕೈಯಲ್ಲಿ ಆಗಿದ್ದಷ್ಟು, ಯಾಕಂದರೆ ನೀವು ಕೊಡೋ ದುಡ್ಡನ್ನ ನಾನು ಒಂದು ಕಲೆಗೋಸ್ಕರ, ಒಂದು ಸಂಸ್ಕೃತಿಗೋಸ್ಕರ, ನಮ್ಮ ನಾಡು ಭಾಷೆಗೋಸ್ಕರ ನಾನು ಉಪಯೋಗ ಮಾಡ್ತಾ ಇರೋದು. ನಾನೇನು ಪರ್ಸ್ನಲ್ಲಾಗಿ ನಾನೊಂದು ಮನೆ ತೊಗೊಳೋದು, ಸೈಟ್ ತೊಗೊಳೋದು ಅವೆಲ್ಲ ನಾನು ಯಾವುದೂ ಮಾಡಲ್ಲ. ಆ ಥರ ಆಗಿದ್ದರೆ ನಾನು ರಘುವೀರ್ ಸರ್ ಜೊತೆಲಿ ಇಷ್ಟು ವರ್ಷ ಇದ್ದು ಕೂಡ ನಾನು ಅವ್ರ ಹತ್ರ ಏನೂ ಬಯಸೂ ಇಲ್ಲ, ತೊಗೊಂಡಿಲ್ಲ. ಏನಕ್ಕಂದರೆ ನನಗೆ ಅವರಿಂದ ಆ ಗುರು ಧ್ಯಾನ ಕೊಟ್ಟರಲ್ಲ, ನನಗೆ ಆ ಒಂದು ಪ್ರೀತಿ, ವಿಶ್ವಾಸ, ಒಂದು ನಾಲೆಡ್ಜು, ಆ ನಾಲೆಡ್ಜ್ ಮುಂದೆ ನಮಗೆ ಏನೂ ಯಾವುದೂ ದೊಡ್ಡದಲ್ಲ. ಯಾಕಂದ್ರೆ ಅದು ಕೊಟ್ಟರಲ್ಲ ನನಗೆ ಅದೇ ನನ್ನ ಜೀವನದಲ್ಲಿ ಅದು ದೊಡ್ಡ ಆಸ್ತಿಯಾಗಿ ನನ್ನ ಹತ್ರ ಇದೆ. ಹಾಗಾಗಿ ನಾನು ಅವ್ರದ್ದು ಬಿಟ್ಟರೆ ಅವ್ರ ಹತ್ರ ಕೊನೆಯವರೆಗೂ ನಾನು ಅವ್ರಿಗೆ ದುಡ್ಡು ಕೊಟ್ಟಿದ್ದೀನಿ ಆಗಿಬಿಟ್ರೆ ನಾನು ಕೂಡ ನಾನು ದುಡ್ಡು ಇಸ್ಕೊಂಡಿಲ್ಲ. ಏನಕ್ಕಂದರೆ ರಘುವೀರ್ ಸರ್ ಗುಣನೂ ಹಾಗೆ ಇನ್ನೊಬ್ರು ಕೊಡೋದಿತ್ತು, ಇಸ್ಕೊಳೋದಿರಲಿಲ್ಲ. ಈ ನಮ್ಮಿಬ್ಬರಲ್ಲಿ ಏನಂದರೆ ನಾವು ಗುರು ಶಿಷ್ಯರಾಗಿರೋದ್ರಿಂದ ನಾನು ಅವಾಗ ನಾನು ಸ್ವಲ್ಪ ಬೇರೆ ಬಿಸ್ನೆಸ್ ಎಲ್ಲ ಮಾಡುವಾಗ ನಾನು ಅವ್ರನ್ನ ನನ್ನ ಕೈಲಾಗಿದ್ದಷ್ಟು ಕೊಟ್ಬಿಟ್ಟು ಬಂದಿದ್ದೀನಿ. ಯಾಕಂದರೆ ನಮ್ಮ ಗುರುಗಳು, ಯಾಕಂದ್ರೆ ಅವ್ರು ನಂಗೆ ಒಳ್ಳೆ ಧ್ಯಾನ ಕೊಟ್ಟಿದ್ದಾರೆ, ಚಿತ್ರರಂಗದ ಕೆಲಸ ಕೊಟ್ಟಿದ್ದಾರೆ. ಅವರು ಆ ಒಂದು ಬೆಲೆ ನಾನು ಎಷ್ಟು ದುಡ್ಡು ಕೊಟ್ಟರು ಅದು ತೀರ್ಸೋಕ್ಕಾಗಲ್ಲ ಅನ್ನೋ ಕಾನ್ಸೆಪ್ಟಲ್ಲಿ ನನ್ನ ಕೈಲಾಗಿದ್ದು ನಾನು ಸಹಾಯ ಮಾಡಿದ್ದೀನಿ ಅಷ್ಟೇ. ಸೊ ಹಾಗಾಗಿ ನಾನು ಹೇಳಿದ್ರೆ ತುಂಬ ಇದೆ. ದಯವಿಟ್ಟು ಮುಂದಿನ ಕಾರ್ಯಕ್ರಮಗಳು ಅವಕಾಶಗಳು ಮಾಡಿಕೊಡಿ. ಆಮೇಲೆ ನಮ್ಮ ರಘುವೀರ್ ಸರ್ ಸಿನಿಮಾಗಳಿಗೆ ಯಾರ್ಯಾರು ಅವ್ರ ಹಾಡು ಚಿತ್ರಗಳು ಡೈಲಾಗ್ಗಳಿಗೆಲ್ಲ ರೀಲ್ಸ್ ಮಾಡೋರು, ಆ ಹಾಡುಗಳಿಗೆ ನೃತ್ಯ ಮಾಡೋರು, ದಯವಿಟ್ಟು ಅವರ ನಿಜವಾಗಿ ಅವ್ರ ಜೀವನದಲ್ಲಿ ನಡೀತಾರಂಥ ರಿಯಲ್ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬನ್ನಿ, ಪ್ರೋತ್ಸಾಹ ಕೊಡಿ, ಸಪೋರ್ಟ್ ಕೊಡಿ. ಎಲ್ಲರೂ ಸೇರ್ಕೊಂಡು ಇನ್ನೂ ಅದ್ದೂರಿಯಾಗಿ ನಾವು ಕಾರ್ಯಕ್ರಮನ ಮಾಡೋಣ, ಎಂಜಾಯ್ ಮಾಡೋಣ. ನಿಮಗೂ ಒಂದು ರಘುವೀರ್ ಸರ್ ಹೆಸರಲ್ಲಿ ಒಂದು ಸರ್ಟಿಫಿಕೇಟ್ ಸಿಗುತ್ತೆ, ಒಂದು ಮೊಮೆಂಟು ಸಿಗುತ್ತೆ, ನಿಮ್ಮ ಮನೇಲಿ ಇಟ್ಕೋಬೋದು. ಅದೆಲ್ಲ ನಿಮ್ಗೊಂಥರ ಖುಷಿ ಅಲ್ವಾ. ಒಂದು ನಮ್ಮ ಚಿತ್ರರಂಗದಲ್ಲಿ ಬರೋವಂಥ ಗಣ್ಯ ವ್ಯಕ್ತಿಗಳು ಅವ್ರಗಳ ಕಡೆಯಿಂದ ನಿಮ್ಗೊಂದು ಸನ್ಮಾನ ಸಿಗುತ್ತೆ. ಅದೆಲ್ಲ ಲೈಫಲ್ಲಿ ಒಂದು ಮೆಮೊರಿಬಲ್ ಅಲ್ವಾ ತುಂಬ ಒಂದು. ಯಾಕಂದರೆ ನೀವು ರಘುವೀರ್ ಅವರ ಹಾಡುಗಳು ಅಷ್ಟು ಇಷ್ಟಪಟ್ಟಿದ್ದೀರ ಅಂದಮೇಲೆ ಅವ್ರ ಕಾರ್ಯಕ್ರಮನೂ ಇಷ್ಟಪಡಿ. ಬಟ್ ರಘುವೀರ್ ಅವರಿಂದ ನೀವು ಏನೋ ಒಂದು ಕಾಣಿಕೆ ಪಡ್ಕೊಂಡಿದ್ದೀವಿ, ಒಂದು ಪ್ರಶಸ್ತಿ ಪಡ್ಕೊಂಡಿದ್ದೀವಿ ಅನ್ನೋ ಆ ಒಂದು ಫೀಲ್ ಕೂಡ ನೀವು ಅದು ಪ್ರಾಕ್ಟಿಕಲಾಗಿ ಅದನ್ನು ನೆರವೇರಿಸ್ಕೊಳ್ಳಿ. ನಿಮ್ಮ ಮನೇಲಿ ಒಂದು ಸಾಕ್ಷಿಯಾಗಿರುತ್ತೆ ಅದು. ಓಕೆನಾ? ಈಗ ಹೇಳ್ತಾ ಒಂದು ಎಲ್ಲರೂ, ಆಮೇಲೆ ಈ ಸೋಲೋ ಟ್ರಾವೆಲ್ 360 ಚಾನಲ್ ಮಾಲೀಕರಾದ ಜಗದೀಶ್ ಸರ್ ಅವರಿಗೆ ನನ್ನ ಕಡೆಯಿಂದ ತುಂಬ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ನನ್ನ ಗುರುಗಳು ರಘುವೀರ್ ಸರ್ ಕಡೆಯಿಂದನೂ ನಾನೇ ತುಂಬ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಯಾಕಂದರೆ ಆಮೇಲೆ ಅವರ ಫ್ಯಾಮಿಲಿ ಕಡೆಯಿಂದನೇ ನಾನು ಕೂಡ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕಂದರೆ ಅವರು ಫ್ಯಾಮಿಲಿ ಬಂದು ಯಾವತ್ತೂ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿದ್ದು. ಬಟ್ ಏನಂದರೆ ಅವ್ರು ತುಂಬ ಟ್ರೆಡಿಷ್ನಲ್ ಫ್ಯಾಮಿಲಿ ಆಗಿರೋದ್ರಿಂದ ತುಂಬ ಒಂದು ಏನಂತ ತುಂಬ ಕಲ್ಚರ್ನ ತುಂಬ ಗೌರವಿಸ್ತಾರೆ, ತುಂಬ ಫಾಲೋ ಮಾಡ್ತಾರೆ. ಅವರು ಯಾರೂ ಅವರಲ್ಲಿ ಫ್ಯಾಮಿಲಿಯಲ್ಲಿ ಮಾಡ್ರನ್ಸ್ ಯಾರು ಇಲ್ಲ.
ಅದು ಸ್ವಲ್ಪ ಅವ್ರ ಜೀವನದಲ್ಲಿ ಅದೊಂದು ಚೂರು ಹೀಗೆಲ್ಲ ಏನೇನೋ ಆಯಿತು ವಿಧಿ, ಹೇಳೋಕ್ಕಾಗಲ್ಲ ಮನುಷ್ಯನಾದರೆ. ಅವರು ಇವತ್ತು ನಮ್ಮಲ್ಲಿ ಇಲ್ಲಾಂದರೂ ಕೂಡ ಅವರ ಹಾಡುಗಳು ಜೀವಂತವಾಗಿದೆ. ಅವ್ರು ಇಂಟ್ರೊಡಕ್ಷನ್ ಮಾಡಿದಂಥ ನಟ ನಟಿಯರು ಜೀವಂತವಾಗಿದ್ದಾರೆ. ಎಷ್ಟೋ ಜನ ನಿರ್ದೇಶಕರು ಜೀವಂತವಾಗಿದ್ದಾರೆ. ಯಾಕಂದರೆ ಅವರೆಲ್ಲ ಅವ್ರ ಪ್ರೊಡಕ್ಷನ್ ಎಲ್ಲ ಹೊಸ ನಿರ್ದೇಶಕರಿಗೆ ಹೆಚ್ಚಾಗಿ ಅವಕಾಶ ಕೊಡ್ತಾಯಿದ್ರು ಅವರು. ಈ ಕನ್ನಡದಲ್ಲಿ ಆಗಿನ ಕಾಲದಲ್ಲಿ ಶಂಕರ್ ಅನ್ನೋ ಹೆಸರಿನವ್ರಿಗೆಲ್ಲ ಇವರೇ ಲಾಂಚ್ ಮಾಡಿದ್ರು. ಬಿ ಶಂಕರ್ ರಾವ್ ಅನ್ನೋರು ಮುಗಿಲ ಚುಂಬನ ನಿರ್ದೇಶಕ. ಆಮೇಲೆ ವಂಗಿರಣ KP ಭವಾನಿ ಶಂಕರ್ ಅಂತ ಹೇಳ್ಬಿಟ್ಟು ಅವ್ರದ್ದೊಂದು ಫಸ್ಟ್ ಸಿನಿಮಾ ಆಗಿತ್ತದು. ಹಾಗೆ ಇನ್ನೊಬ್ಬರು ಶಂಕರ್ ಅನ್ನೋರು ಇದ್ದಾರೆ, HN ಶಂಕರ್ ಅಂತ, ತುಂಗಭದ್ರಾ ಸಿನಿಮಾದ ನಿರ್ದೇಶಕರು. ಬಟ್ ಅವರು ಅದಕ್ಕಿಂತ ಮುಂಚೆ ಬೇರೆ ಸಿನಿಮಾ ಯಾವುದನ್ನ ನಿರ್ಮಾಣ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ, ನಿರ್ದೇಶನ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ. ಬಟ್ ಆ ಸಿನಿಮಾದಲ್ಲೂ ಅವ್ರ ಹೆಸರು ಕೂಡ ಶಂಕರ್ ಆಗಿರೋದ್ರಿಂದ. ಬಟ್ ನನಗೆ ಇದು ಎರಡು ಪಕ್ಕ ಶಂಕರ್ಗಳು ಪಕ್ಕ ಗೊತ್ತು, ಯಾಕಂದ್ರೆ ನಾನು ಅವ್ರ ಜೊತೆಲೆಲ್ಲ ಕೆಲಸ ಮಾಡಿದ್ದೀನಿ. ಈ ಬಿ ಶಂಕರ್ ರಾವ್ ಮತ್ತು KP ಭವಾನಿ ಶಂಕರ್, ಈ ಎರಡು ನಿರ್ದೇಶಕರನ್ನ ನಮ್ಮ ರಘುವೀರ್ ಸಾರನೇ ಚಿತ್ರರಂಗಕ್ಕೆ ಪರಿಚಯ ಮಾಡಿಸಿದ್ದು. ಇನ್ನೂ ಅನೇಕ ಜನ ಇದ್ದರು. ಹಾಗಾಗಿ ನಾನು ಅಷ್ಟು ದೊಡ್ಡ ಮಟ್ಟಕ್ಕೆ ನನ್ನ ಕೈಯಲ್ಲಿ ಸಹಾಯ ಮಾಡೋಕ್ಕಾಗಲ್ಲ. ಅದಕ್ಕೆ ಈ ಕಲೆ, ಈ ರಂಗಭೂಮಿ, ನಮ್ಮ ಒಂದು ಸಾಂಸ್ಕೃತಿಕ ಇದರಲ್ಲಿ ನಾನು ಪ್ರತಿಭೆಗಳನ್ನ ಮುಂದೆ ಬರಲಿಕ್ಕೆ ಅವಕಾಶ ಮಾಡಿಸ್ತಾ ಇದ್ದೀನಿ. ಸೊ ದಯವಿಟ್ಟು ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ. ನಾನು ಕೊನೆಯದಾಗಿ ಈ ಚಾನಲ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ವರ್ಷದ ನಂತರ ಮತ್ತೆ ನನಗೊಂದು ಅದ್ಭುತವಾಗಿ ಮತ್ತೆ ನನಗೊಂದು ಸಂದರ್ಶನನ ಒಳಗಡೆ ನನ್ನ ರೂಪ ಮತ್ತೆ ಬರೋ ಹಾಗೆ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್.